ಏಯ್ ಸುಮ್ನೆ ರೀ. ಯಾಕೆ ಹಾಗೆ ಹುಚ್ಚರ ತರ ನಗ್ತಾ ಇದ್ದೀರಾ? ಇದಕ್ ಮುಂಚೆ ನಿಮ್ ಪುತ್ರ ರತ್ನ ವಲ್ಲಭ ನಗ್ತಿದ್ದ. ಹ ಯಾಕೆ? ನೀನ್ ಹೇಳ್ಬೇಡ ಅಂದ್ರು ನಾನು ಹೇಳ್ತೀನಿ. ವಲ್ಲಭ ಗರ್ಗಸ ತಗೊಂಡ ಆ ಡಬ್ಬಿನ ಮುರಿಯಕ್ ನೋಡ್ದ. ಛೀ, ಬೇಡ ವಲ್ಲಭ ಅಂದ್ರೆ ಕೇಳಲೇ ಇಲ್ಲ. ಅವನು ಕಿರ್ಚಿದ್ದು ನೀವು ಕೇಳಿಸ್ಕೊಂಡ್ರಿ. ಭಾವ ಅದನ್ನ ಮುರಿಯೋದಕ್ಕೆ ಹೋಗಿ ಪಾಪ ಕರೆಂಟ್ ಶಾಕ್ ಹೊಡಿಸ್ಕೊಂಡ್ರು. ಇಲ್ಲ ಇಲ್ಲ, ಯಾರೋ ಏನೋ ಮಾಡಿದಾರ. ವಲ್ಲಭ, ಅಲ್ಲಿ ಮಾಡೋದಕ್ಕೆ ಏನಿದೆಯೋ? ಮತ್ತೆ ಯಾಕಾಗಾಯ್ತು? ಏಯ್, ನೀನ್ ಹೇಳ್ದೆ ಕೇಳ್ದೆ ಈ ಹುಚ್ಚ ಕೆಲ್ಸ ಯಾಕೆ ಮಾಡಕ್ ಹೋದೆ? ಹೇಳಿದಿದ್ರೆ ನಿಮ್ಮ ಅಮ್ಮನೂ ಜೊತೆಗ್ ಬರ್ತಿದ್ರೇನೋ. ತಾಯಿ ಮಗ ಇಬ್ರು ಗರ್ಗಸನ್ ಎರಡು ತುದಿಲಿ ಹಿಡ್ಕೊಂಡು ಹೈಲೇಸಾ ಹೈಲೇಸಾ ಅಂತ ಡಬ್ಬಿನ ಕುಯ್ತಾ ಕುತ್ಕೋತಿದ್ರೇನೋ. ಅಮ್ಮ, ತಾಯಿ ಮಗ ಅಂತ ಯಾವುದು ನೋಡಲ್ಲ ಅಮ್ನೋರು. ತಪ್ಪು ಮಾಡಕ್ ನೋಡಿದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗತ್ತೆ. ಹಾಯಾಗಿ ಗೊರಕೆ ಹೊಡ್ಕೊಂಡು ಮಲ್ಕೊಂಡಿದ್ದೆ. ನೆಂಟಿ ಮತ್ತೆ ವಲ್ಲಭನಿಂದಾಗೆ ಎಚ್ಚರ ಆಗಿ ಇಲ್ಲಿಗೆ ಬಂದ್ಬಿಟ್ಟೆ. ಇನ್ಯಾವತ್ತೂ ನನ್ನ ಒಂಟಿಯಾಗ್ಬಿಟ್ಟು ಹೋಗ್ಬೇಡ್ರಿ. ನಿಮ್ಮನ್ನಲ್ಲ ಆಂಟಿ, ಇನ್ ಸ್ವಲ್ಪ ಹೊತ್ತಾಗಿದ್ರೆ ನನ್ ಗಂಡ ಈ ಲೋಕನೇ ಬಿಟ್ಟು ಹೋಗಿರ್ತಿದ್ರೆ ನೋಯೋ ದೇವ್ರೇ. ಒಂದ್ ನಿಮಿಷ. ಮಾಮ್ ಬೇಡ ಮಾಮ್. ವಿಶಾಲ್, ಅಲ್ಲೇನೂ ಇಲ್ಲ. ಅಲ್ಲೇನೂ ಇರಲ್ಲ ಅತ್ತೆ. ಇರೋದೆಲ್ಲ ಇಲ್ಲೇ. ನಮ್ಮ ತಲೆಯಲ್ಲಿರೋ ಯೋಚನೆಗಳೆಲ್ಲ ಒಳ್ಳೇದಾಗಿದ್ರೆ ಸಾಕು. ಇಲ್ಲ ಅಂದ್ರೆ ಇದೇ ಥರ ಅನುಭವಿಸ್ಬೇಕು. ಸಂತೋಷ. ಸೊ ಆ ಬಾಕ್ಸ್ ತುಂಬಾನೇ ಪವರ್ಫುಲ್ ಅಂತೀಯ? ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಮಾಮ್. ಶಾಕ್ ಹೊಡೆದಿದೆ ಅಂದ್ರೆ ಅದು ಕರೆಂಟ್ ಇಂದ ಹೊಡೆದಿರೋದಲ್ಲ, ಅಮ್ನೋರ್ ಶಕ್ತಿಯಿಂದಲೇ ಹಾಗಾಯ್ತು ಅಂತ ಅನ್ಕೊಳ್ಳೋಣ. ಹಾಗಾಗಿದ್ರೆ ಈ ಮರದ ಡಬ್ಬಿಲಿ ತುಂಬಾ ಬೆಲೆ ಬಾಳೋದೇ ಏನೋ ಇರತ್ತೆ. ನೆಕ್ಸ್ಟ್ ನೀನು ಟ್ರೈ ಮಾಡ್ತೀಯಾ? ನನಗಷ್ಟು ಆಸೆ ಇಲ್ಲ. ಪಾಲು ಬೇಡ ಅಂತ ನಾನು ಲಕ್ಷ್ಮೀಪುರದಲ್ಲೇ ಹೇಳಿದ್ದೀನಿ. ಗುಡ್ ಮಾಮ್, ಬ್ರೌನ್ ಕರ್ಕೊಂಡು ಹೋಗು. ಇನ್ಯಾವತ್ತೂ ಆ ಡಬ್ಬಿ ತಂಟಾಗಿ ಹೋಗ್ಬೇಡಿ. ಕೈ ಕೊಡಿ ಮಾಮ್. ಅಮ್ಮ ಅಮ್ಮ ಅಮ್ಮ. ಅಯ್ಯೋ ಅಕ್ಕ, ಸಾರಿ. ಏಯ್, ಸರಿಯಾಗಿ ನಿಂತ್ಕೊಂಡು ಯೋಚನೆ ಮಾಡೆ. ಹೀಗೆಲ್ರಿಗೂ ಡಿಕ್ಕಿ ಹೊಡ್ಕೊಂಡು ಹೋಗ್ಬೇಕಾ? ನಂಗ್ ನೀವ್ ಯಾರು ಕಾಣಿಸ್ತಿಲ್ಲ ಆಂಟಿ. ಅಯ್ಯೋ ದೇವ್ರೆ, ಯಾರ್ ಶಾಪ ತಾಕ್ತೋ ಏನೋ. ಏಯ್, ನನಗ್ ಕಣ್ ಕಾಣಿಸಲ್ಲ ಅಂತ ಹೇಳ್ತಿಲ್ಲ. ನನಗೆ ಡಬ್ಬಿನ ಹೇಗೆ ಓಪನ್ ಮಾಡ್ಬೇಕು ಅನ್ನೋ ಯೋಚನೆ ಬಿಟ್ರೆ ಕಣ್ಮುಂದೆ ನನಗೇನು ಕಾಣಿಸ್ತಿಲ್ಲ ಅಂತ ಹೇಳ್ದೆ. ನೋಡೋದಕ್ಕೆ ಮರದ ಡಬ್ಬಿ. ದಾರ ಬಿಚ್ಚಕ್ ಹೋದ್ರೆ ಆಗ್ತಾ ಇಲ್ಲ, ಹೊಡೆದಾಕಕ್ಕೂ ಮನ್ಸಾಗ್ತಾ ಇಲ್ಲ. ವಲ್ಲಭ ಬಾವ ದುರಾಸೆಗೆ ಬಿದ್ದು ಅದನ್ನ ಗರ್ಗಸದಿಂದ ಮುರಿಯೋದಕ್ಕೆ ನೋಡಿದ್ರು. ಶಾಕ್ ಕೊಡಿಸ್ಕೊಂಡು ಒಳ್ಳೆ ಬುದ್ಧಿನೇ ಕಲ್ತಾವನ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾಳೆ ಬೆಳಗ್ಗೆನೆ ಹೊಗೆ ಹಾಕ್ಬೇಕಾಗಿತ್ತು. ಅಯ್ಯೋ ಅಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಕೆಲವೊಂದು ಹೇಳಿದ ತಕ್ಷಣ ಏನ್ ನಿಜ ಆಗ್ಬಿಡಲ್ಲ ನೇಣಿ.
ಅದಕ್ಕೆ ನಿಜಕ್ಕೂ ಒಣಗೋಗಿರೋ ಡಬ್ಬಕ್ಕೆ ಪವರ್ ಸಪ್ಲೈ ಆಗೋದಿಲ್ಲ. ಅದರೊಳಗೆ ಕರೆಂಟ್ ಶಾಕ್ ಹೊಡೆಯೋ ಅಂಥ ವಸ್ತುಗಳೇನಾದರೂ ಇರ್ಬೋದಾ? ಆದ್ರೂ ಕೂಡ ಮರದ ಡಬ್ಬಿ ಮುರಿಯೋದ್ರಿಂದ ಶಾಕ್ ಹೊಡೆಯಲ್ಲ ವಿಶಾಲ. ಅಷ್ಟಕ್ಕೂ ಬೇರೆ ಯಾವ ವೈರು ಅದ್ರ ಹತ್ರ ಇರ್ಲಿಲ್ವಲ್ಲ. ನಾವದನ್ನ ತಗೊಂಡ್ ಬಂದು ಮನೇಲಿಡೋವರೆಗೂ ಸರಿಯಾಗೇ ಇತ್ತು. ಹಾ, ಆ ಡಬ್ಬಿನ ಒಡ್ದಾಕ್ಬೇಕು ಅನ್ನೋ ಯೋಚನೆ ಬಂದಿದ್ದಕ್ಕೆ ನನ್ ಗಂಡಂಗ್ ಆ ಥರ ಆಯ್ತು ಅನ್ಸುತ್ತೆ. ಮಾಡಿದ್ದುಣ್ಣೋ ಮಾರಾಯ ಅಂತ ಸುಮ್ನೆ ಗಾದೆ ಮಾತು ಹೇಳ್ತಾರಾ? ಅಯ್ಯೋ ದೇವ್ರೆ, ಆ ಡಬ್ಬಿ ಬಗ್ಗೆ ಯೋಚನೆ ಮಾಡಿದ್ರೇನೆ ಗುಂಡ್ಗೆ ನಿಂತು ಹೋಗುತ್ತೆ ವೇಶ್. ಆದ್ರೆ ನೀವು ನೇರವಾಗಿ ಲಕ್ಷ್ಮೀಪುರಕ್ಕೆ ಹೋಗಿ ದೊಡ್ಡ ಸಾಹಸನೆ ಮಾಡಿದೀರಾ. ವಲ್ಲಭ, ಮೊದಲು ನೀರು ಕುಡಿ. ಧೈರ್ಯ ಬರುತ್ತಮ್ಮ. ಶಕ್ತಿ ಕೂಡ ಬರಲ್ಲ, ಯಾಕಂದ್ರೆ ಇದು ಜ್ಯೂಸ್ ಅಲ್ಲ. ಪುಕ್ಲುತನ ವರ್ಕ್ ಆಗಲ್ಲ ವಲ್ಲಭ. ನೀವು ಲಕ್ಷ್ಮೀಪುರಕ್ಕೆ ಬರ್ಲಿಲ್ಲ ಅಲ್ವಾ, ಅದಕ್ಕೆ ನಿಮ್ ಎದೆ ಚೆನ್ನಾಗೆ ಬಡ್ಕೋತಾ ಇದೆ ಮಾಮ್. ಸೆಲ್ ಟವರ್ ಎತ್ತರಕ್ಕಿರೋ ಹಾವು ಇಷ್ಟು ದಿನ ಮರದ ಡಬ್ಬಿನ ಕಣ್ಣಿನ ರೆಪ್ಪೆ ತರ ಕಾಪಾಡ್ಕೊಂಡಿದ್ದು ನಾಯಿನಿಗೆ ಅದನ್ನ ಮನೆಗೆ ತಗೊಂಡೋಗಮ್ಮ ಅಂತ ಕೊಡ್ತು. ಅದರಲ್ಲಿ ಅಂಥದ್ದೇನಿದೆ? ಅದಕ್ಕೆ ಅಷ್ಟೊಂದು ಪವರ್ ಹೇಗ್ ಬಂತು ಅಂತ ಯೋಚನೆ ಮಾಡ್ತಿದ್ದೀನಿ. ಏನು ಯೋಚನೆ ಮಾಡ್ದೆ, ನಾನು ಅಲ್ಲಿ ಹೋಗಿದ್ದು ತಪ್ಪೇ ಆಗೋಯ್ತು. ಗರಗಸನ ಯಾರಾದ್ರೂ ತಗೊಂಡು ಹೋಗ್ತಾರಾ? ಅದು ಮರದ್ದಾಗಿದ್ರು ಹೇಗ್ ಶಾಕ್ ಹೊಡೀತು? ಇಲ್ಲ ಮಾಮ್, ಕೆಲವು ವಿಚಾರದಲ್ಲಿ ಲಾಜಿಕ್ ಎಲ್ಲ ನೋಡ್ಬಾರ್ದು. ನೀನ್ ನನ್ಗೆ ಹೇಳ್ದೆ ಹೋದೆ ಕಣೋ. ಅದ್ರಲ್ಲಿ ಇರೋದನ್ನೆಲ್ಲ ನೀನ್ ದೋಚಕ್ ನೋಡ್ದೆ ಅನ್ಸುತ್ತೆ. ಹಾಗ ಅನ್ಕೋಬಿಡಿ ಮಾಮ್. ಮನೇಲಿರೋರೆಲ್ಲಾರು ನನ್ನನ್ನು ಕಳ್ಳ ಅಂದ್ರೂ ಪರವಾಗಿಲ್ಲ, ನಿಮ್ಮನ್ನ ಅನ್ಬಾರ್ದು ಅಂತ ಒಬ್ನೇ ಹೋದೆ. ಬುದ್ಧಿ ಇದ್ದಿದ್ರೆ ದೊಡ್ಡ ಕಲ್ ತಗೊಂಡ್ ಬಂದು ಅದ್ರ ಮೇಲೆ ಹಾಕ್ತಾ ಇದ್ದೆ. ಆಗ ನೀನ್ ಶಾಕ್ ಹೊಡಿಸ್ಕೊಳ್ಳೋ ಅಂತ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಬಾಕ್ಸ್ ಓಪನ್ ಆಗಿರೋದು, ಅದ್ರಲ್ಲಿ ಏನಿದೆ ಅಂತ ಗೊತ್ತಾಗಿರೋದು. ಏನಿತ್ತ ಯಾರು ಗೊತ್ತು. ಬಿಸಾಕಿದ್ ಕಲ್ ವಾಪಸ್ ಬಂದು ಮೂತಿಗೋ ತಲೆ ಮೇಲೆ ಬಿತ್ತು ಅಂದ್ರೆ ಸ್ಪಾಟ್ ಅಲ್ಲೇ ಸಾಯ್ತಾ ಇದ್ದೆ. ಆ ಬಾಕ್ಸು ನೈನಿಗೆ ಕನ್ಸಲ್ ಕಾಣಿಸ್ತು ಅಂತ ಹೇಳಿದ್ಮೇಲೆ ಅದು ಸಿಕ್ಕಿದ್ರೆ ಅವಳೇನು, ಅವಳ ಭವಿಷ್ಯ ಏನು ಅಂತ ತಿಳ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಆಲ್ರೆಡಿ ಬಂಗಾರದಂತ ಜೀವನ ಸಾಗಿಸ್ತಾ ಇರೋ ನೈನಿಗೆ
ಬೇಡದೆ ಇರೋದ್ರ ಜೊತೆ ಏನ್ ಕೆಲ್ಸ ಇರುತ್ತೆ? ಮಾಮ್, ನೈನಿಗೇನಾದ್ರೂ ಕಾಣಿಸಿದೆ ಅಂತ ಅಂದ್ರೆ ಅದು ಯಾರಿಗಾದ್ರೂ ಬರೋ ಅಪಾಯಕ್ಕೆ ಲಿಂಕ್ ಆಗಿರುತ್ತೆ. ಈಗ ನಿನಗ್ ಬಂದಿದ್ಯಲ್ಲ, ಅಬ್ಬಾ, ನನ್ ಬಗ್ಗೆ ಅಲ್ಲ ಮಾಮ್, ಆ ಡಬ್ಬಿಗೂ ಇನ್ನೊಬ್ರು ಪ್ರಾಣಕ್ಕೆ ಏನಾದ್ರೂ ಲಿಂಕ್ ಇದೆಯಾ ಅದನ್ನ ಯೋಚಿಸಿ ಅಂತ ಇದ್ದೀನಿ. ಏನೋ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಾ ಅನ್ಕೊಂಡೆ, ಆದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯನೇ ಹೇಳಿದ್ಯಾ ಕಣೋ. ಕರೆಕ್ಟೇ, ಅಮ್ನೋರ್ ಸಂಬಂಧಪಟ್ಟಿದ್ದ ಆ ಬಾಕ್ಸ್ಗೂ ಚಿತೆಯಲ್ಲಿ ಮಲಗೋ ಅವ್ರಿಗೂ ಸಂಬಂಧ ಇದ್ದೇ ಇರುತ್ತೆ. ಆದ್ರೆ ಅದು ಯಾರು, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಕಣೋ. ತಾಳ್ಮೆಯಿಂದ ಇದ್ರೆ 2 ದಿನದಲ್ಲಿ ಎಲ್ಲ ವಿಷಯನೂ ಗೊತ್ತಾಗ್ಬಿಡುತ್ತೆ ಮಾಮ್. ಕಾಲ, ಅಮ್ಮ ಮುಚ್ಚಿಟ್ಟಿದ್ದ ಡಬ್ಬಿನ ತೆಗೆಯುವಂತ ಸಮಯ ಬಂದಿದೆ. ದಿಗ್ಬಂಧಯ ದಿಗ್ಬಂಧಯ, ಸರ್ವತೋ ಮಾಂ ರಕ್ಷ ರಕ್ಷ ಓಂ. ವಿಶಾಲ್, ಎಲ್ರನ್ನೂ ಹಾಲಿಗೆ ಬರಕ್ಕೆ ಹೇಳಿ ಮೌನವ್ರತ ಮಾಡ್ತಿರೋ ಹಾಗೆ ಸೈಲೆಂಟ್ ಆಗಿ ಕೂತಿದ್ಯಲ್ಲ ಕಂದ. ಆ ಬಾಕ್ಸ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು. ಹೌ ಹೇಗೆ ಬ್ರದರ್? ನೀನು ನಿನ್ನ ಹೆಂಡತಿ ದಾರ ಎಳ್ದಿದ್ದಕ್ಕೆ ಅರಿಶಿನ ಪುಡಿ ಪುಡಿಯಾಗಿ ಕೆಳಗಡೆ ಬಂದ್ಬಿತ್ತು. ನಾನು ಗರ್ಗಸದಲ್ಲಿ ಕುಯ್ಯೋಣ ಅಂತ ಅನ್ಕೊಂಡ್ರೆ ಕರೆಂಟ್ ಶಾಕ್ ಹೊಡಿತು. ಕಳ್ತನ ಮಾಡೋದು ತಪ್ಪಲ್ವೋ ವಲ್ಲಭ? ನಮ್ಮನೇಲಿ ಎದ್ಕೊಂಡು ನಮ್ಮನೆ ಕಳ್ರು ಅಂತ್ಯಾ? ನೀನ್ ಯಾಕೆ ಎಲ್ಲದಕ್ಕೂ ಮಾತಾಡ್ತೀಯ? ನಿನಗೇನು ಹೇಳಿಲ್ವಲ್ಲ? ಯಾರನ್ನಂದ್ರೆ ಏನು, ಅವನು ಹೇಳದ್ನೋ ಇಲ್ವೋ? ಅಕ್ಕ, ಆ ಡಬ್ಬಿ ತೆಗಿಯೋದು ಸಾಧ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ಕೇಳದೆ ಪ್ರಯತ್ನ ಮಾಡಿದ್ರೆ ಪೆಟ್ಟು ತಿಂತಾರೆ ಅಂತ ನೆನ್ನೆ ತಾನೇ ಅನುಭವ ಆಗಿದೆಯಲ್ಲ. ಹಾಗಿದ್ಮೇಲೆ ಆ ಬಾಕ್ಸ್ ಅನ್ನ ತಗೊಂಡು ಹೋಗಿ ಸ್ಟೋರ್ ರೂಮಲ್ಲಿ ಬಿಸಾಕಿ. ಇಲ್ಲ ಅಂದ್ರೆ ಅಲ್ಲಿ ನೋಡು, ಗಾಯತ್ರಿ ಗೊಂಬೆ ಜೊತೆ ಆಡ್ತಿದ್ದಾಳಲ್ಲ, ಹಾಗೆ ಆಟದ ವಸ್ತು ಮಾಡ್ಬಿಡಿ. ಅದು ಆಟ ಆಡೋ ವಸ್ತು ಅಲ್ಲ ತಿಲೋತ್ತಮ, ವಿಶಾಲಾಕ್ಷಮ್ನವರು ಆಡೋ ಆಟದ ಸಂಕೇತ. ಬನ್ನಿ ಸ್ವಾಮೀಜಿ, ನೀವ್ ಬರೋದನ್ನೇ ನಾವು ಕಾಯ್ತಾ ಇದ್ವಿ. ಓಹೋ, ನನ್ನ ಶಕ್ತಿ ಸಾಲಲ್ಲ ಅಂತ ಗುರುಗಳನ್ನ ಬರೋದಕ್ಕೆ ಹೇಳಿದ್ದೀರಾ? ನನ್ನಂತ ಅದ್ಭುತವಾದ ಮಹರ್ಷಿನ ಯಾಕೆ ಅವಮಾನ ಮಾಡ್ತಾ ಇದ್ದೀರಾ? ವಲ್ಲಭ, ಅವ್ರಿಗಿರೋಷ್ಟು ಬುದ್ಧಿ ನಮ್ಗೆ ಇರೋದಕ್ಕೆ ಚಾನ್ಸೇ ಇಲ್ಲ. ಶುರು ಮಾಡ್ದ ಅವನು. ನಮ್ಗೆ ಅಂದ್ರೆ ನಿಮ್ಗೆ ವಲ್ಲಭ. ಡಮ್ಮಕ್ಕ, ನೀನು ವಿವರಣೆ ಕೊಡೋ ಅಗತ್ಯ ಇಲ್ಲ. ದಾರನ್ ಬಿಡ್ಸಕ್ಕಾಗ್ತಿಲ್ಲ, ಬಾಕ್ಸನ್ನ ಓಪನ್ ಮಾಡಕ್ಕಾಗ್ತಿಲ್ಲ ಅಂದ್ಮೇಲೆ ಗುರುಗಳು ಬಂದು ಏನ್ ಮಾಡ್ತಾರೆ ಅಂತ ಹೇಳ್ತಿದ್ದಾನೆ ಅಷ್ಟೇ. ಅಷ್ಟಕ್ಕೂ ಆ ಡಬ್ಬಿ ಯಾಕೆ ತೆಗಿಯಕ್ಕಾಗ್ಲಿಲ್ಲ ಅಂತ ಯೋಚನೆ ಮಾಡಿದೀರಾ? ಇಲ್ಲ. ಗುರುಗಳೇ, ಮೊದಲು ಅದು ಅರ್ಥ ಆಗೋ ಹಾಗೆ ಹೇಳಿ. ನಯನಿಗೆ ಕನ್ಸಲ್ ಕಂಡಿರೋ ಈ ಪೆಟ್ಟಿಗೆ ಲಕ್ಷ್ಮೀಪುರದ ನಾಗಲಕ್ಷ್ಮಿ ದೇವಸ್ಥಾನದ ಹತ್ರ 2 ಪುಷ್ಕರಗಳ ಹಿಂದೆ, ಅಂದ್ರೆ 24 ವರ್ಷಗಳ ಹಿಂದೆ ಅದನ್ನ ಯಾರು ಬಚ್ಚಿಟ್ಟಿದ್ರು ಅಂತ ನಿಮ್ಗೇನಾದ್ರೂ ಗೊತ್ತಾ?
ಗಾಯತ್ರಿ ದೇವಿ. ಗಾಯತ್ರಕ್ಕ ಬಾಕ್ಸ್ ಅನ್ನ ಅಷ್ಟು ದೂರ ತಗೊಂಡು ಹೋಗಿ ಬಚ್ಚಿಡೋದಿಕ್ಕೆ ಕಾರಣ ಏನ್ ಗುರುಗಳೇ? ಅದರ ಭದ್ರತೆಗಾಗಿ. ಬ್ಯಾಂಕ್ ಲಾಕರ್ ಅಲ್ಲಿ ಇಡ್ಬೋದಿತ್ತಲ್ಲ ನಂತರ. ಅದರಲ್ಲಿ ಬಂಗಾರ ಇಲ್ದೇ ಇರ್ಬೋದು ಸುಮನ. ಮತ್ ಯಾಕಷ್ಟು ಸೇಫ್ಟಿ? ತುಂಬಾ ಬೆಲೆ ಬಾಳೋದೇನಾದ್ರೂ ಇರುತ್ತೆ. ಅದನ್ನ ತೆಗೆದು ನೋಡೋವರೆಗೂ ಗೊತ್ತಾಗಲ್ಲ. ನೋಡ್ಬೇಕು ಅಂತ ಎಲ್ಲರಿಗೂ ಆಸೆ ಆಗ್ತಾ ಇದೆ, ಆದ್ರೆ ಹೇಗೆ ತೆಗಿಯೋದು? ಗಾಯತ್ರಿ ದೇವಿಯವರೇ ಬಂದು ತೆಗಿಬೇಕು. ಒಬ್ರಿಗೊಬ್ರು ನೋಡ್ಕೊಂಡು ಯಾಕೆ ನಾಗ್ತಾ ಇದ್ದೀರಾ? ಈಗ ಯಾರು ಜೋಕ್ ಮಾಡ್ಲಿಲ್ವಲ್ಲ? ಸುಮನ ಈಗ ಸುಮ್ಮನಿರ್ತೀಯಾ? ನಗ್ಬೇಡ. ಸಾಕು, ನಿಲ್ಸುತ್ತಿಲ್ಲೋ ತಮ್ಮ. ಬೆಳಗ್ಗೆನೆ ಹೀಗ್ ನಗಿಸ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಗುರುಗಳೇ. ಹಾಸ್ಯ ಅಂತ ನಿನ್ಗೆ ಯಾವ್ದನ್ಸಿದ್ದು? ಗಾಯತ್ರಿಕನ್ಗೆ 1 ವರ್ಷ ತುಂಬದ್ಮೇಲೂ ಹುಡುಕಿ ಕರ್ಕೊಂಡ್ ಬಂದಿಲ್ಲ ಅಂದ್ಮೇಲೆ ಈಗ ಅಕ್ಕ ಬಂದು ಬಾಕ್ಸ್ ಓಪನ್ ಮಾಡ್ತಾಳೆ ಅಂದ್ರೆ ನಗು ಬರ್ದೆ ಇನ್ನೇನ್ ಬರುತ್ತೆ ಹೇಳಿ? ಲೇ ವಿಶಾಲ್, ನಿಮ್ ತಾಯಿನ ಈ ಜನ್ಮದಲ್ಲಾದ್ರೂ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೆ ಅಲ್ವಾ? ನೋಡ್ 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 ನೋಡು, ಬಂದು ಡಬ್ಬಿ ತೆಗಿತಾರಂತೆ. ಯಜಮಾನ್ರಿಗೆ ಬೇಜಾರಾಗುತ್ತೆ ಅನ್ನೋ ಜ್ಞಾನ ಕೂಡ ಇಲ್ಲ ಅಲ್ವಾ ನಿಮ್ಗೆ? ಅಕ್ಕ, ಗಾಯತ್ರಿ ಅತ್ತೆ ಆತ್ಮ ಇಲ್ಲಿಗೆ ಬರಕ್ ಸಾಧ್ಯನೇ ಇಲ್ಲ. ಇವಾಗ ಬರ್ಬೇಕು ಅಂದ್ರೆ ಅಲ್ಲಿ ನೋಡು, ಅಲ್ಲಿ ಆಟ ಆಡ್ತಿದ್ದಾಳಲ್ಲ, ಅವಳಷ್ಟು ವಯಸ್ಸಾಗಿರೋ ಮಗು ಮನೆಗ್ ಬರ್ಬೇಕು, ಬಂದ್ ಇದನ್ನ ಓಪನ್ ಮಾಡ್ಬೇಕು. ಸಾಧ್ಯ ಆಗೋದ್ ಹೇಳಿದ್ರೆ ಕಿವಿಯಾರೆ ಕೇಳ್ತೀವಿ. ಹಾ, ಕಣ್ಣಾರ ನೋಡ್ತೀವಿ. ಕಾಮಿಡಿ ಮಾಡಿದ್ದಕ್ಕೆ ನನ್ಗೆ ನಗು ತಡೆಯಕ್ ಆಗಿಲ್ಲ. ನಗು ಹೊಟ್ಟೆ ನೋವು ಬರೋವರೆಗೂ ನಗು. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ಲೇ ವಿಕ್ರಾಂತ್, ಸುಮ್ಮನಿರು. ಅವ್ರು ಹೇಳ್ದಾಗೆ ಅದು ತಮಾಷೆ ಥರ ಇದ್ರೇನೆ ಬೆಟರ್. ಅದ್ಯಾಕೆ ಬ್ರೋ ಹಾಗೆ ಹೇಳ್ತೀಯ? ನಾನ್ ಬೆಳ್ಸಿದ ಮಗನೇ ಒಪ್ಕೊಂಡಿದ್ದಾನೆ ಕಣು. ತನ್ನ ಹೆತ್ತ ತಾಯಿ ಬರಕ್ಕಾಗಲ್ಲ ಅಂತ. ಬರ್ದೇ ಇರೋದಕ್ಕೆ ಅವ್ರು ಇನ್ನೆಲ್ಲೂ ಇಲ್ಲ ಮಾಮ್, ಇಲ್ಲೇ ನಮ್ಮ ಮನೇಲೆ ಆಟ ಆಡ್ತಿದ್ದಾರೆ. ಏನಂತೀರಾ ದೊಡ್ಡ ಮಾತೆ? ಗಾಯತ್ರಿ ಅಮ್ಮನವ್ರನ್ನ ನೋಡ್ಬೇಕು ಅಂತೀರಾ? ತೋರಿಸ್ತೀಯಾ ನಂದೀಶ? 10 ರೂಪಾಯಿ ಕೊಡ್ತೀನಿ. 10 ರೂಪಾಯಿಗೆ ಏನ್ ಬರುತ್ತೆ ಮಾಮ್? 1,000 ಕೊಡಿ, ಏನಾದ್ರೂ ತಗೊಳ್ಳಿ. ದಯವಿಟ್ಟು ಯಾರು ಹಾಸ್ಯ ಮಾಡಬೇಡಿ, ಸರಿ ಕಾಣಲ್ಲ. ನೈನಿ, ಅದ್ಭುತ ನಡೆಯುವಾಗ ಅಪಹಾಸ್ಯ ಮಾಡೋದು ಅಜ್ಞಾನಿಗಳೇ. ಅಂದ್ರೆ ಏನು? ಇವಾಗ ಮಿರಾಕಲ್ ಆಗತ್ತಾ? ನಮ್ಮ ಅಕ್ಕಂಗ್ ಹುಟ್ಟಿ ದೊಡ್ಡ ಮಗಳು ಆಕಾಶದಿಂದ ಹಾರ್ಕೊಂಡ್ ಬರ್ತಾಳಾ?